ರಾಮಲಲ್ಲಾನ ಮತ್ತೊಂದು ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಒಂದು ಫೋಟೋ ಈಗಾಗಲೇ ಲಭ್ಯ ಆಗಿದೆ. ಅದರಲ್ಲಿ ಬಹಳಷ್ಟು ವಿಶೇಷತೆಗಳಿರೋದನ್ನ ಗಮನಿಸಿದ್ದೀವಿ. 51 ಇಂಚಿನ ಬಾಲರಾಮನ ಮೂರ್ತಿಯ ಮತ್ತೊಂದು ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಹಲವು ವೈಶಿಷ್ಟ್ಯಗಳನ್ನ ಒಳಗೊಂಡಿರುವಂತಹ ಮೂರ್ತಿ ಇದು. ಬಾಲರಾಮನ ಮೂರ್ತಿಯ ಕಣ್ಣಿಗೆ ಹಳದಿ ಬಟ್ಟೆಯನ್ನ ಕಟ್ಟಿದ್ದಾರೆ. ಜೊತೆಗೆ ಹಲವು ವೈಶಿಷ್ಟ್ಯಗಳಿದೆ ಈ ಮೂರ್ತಿಗೆ. ಈಗಾಗಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಒಂದೇ ಬಾಕಿ ಇರೋದು. ಅದು ಜನವರಿ 22ಕ್ಕೆ ನಡೆಯುತ್ತೆ. ಆವತ್ತೇ ರಾಮಲಲ್ಲಾನ ಆ ದರ್ಶನ ನಮಗೆಲ್ಲರಿಗೂ ಕೂಡ ಸಿಗುತ್ತೆ. ಆದರೆ ಈಗ ಮೂರ್ತಿಯ ಮತ್ತೊಂದು ಫೋಟೋ ಈಗ ಲಭ್ಯ ಆಗಿರೋದು. ಆಗಲೇ ಮೊದಲ ಫೋಟೋದಲ್ಲಿ ಗಮನಿಸಿದ್ವಿ, ಬಿಳಿ ಬಟ್ಟೆಯನ್ನ ಮೈ ತುಂಬಾ ಸುತ್ತಲಾಗಿತ್ತು. ಚಕ್ರ ಆಗಿರ್ಬೋದು, ಬಿಲ್ಲು ಬಾಣಗಳಾಗಿರ್ಬೋದು, ಅದಕ್ಕೂ ಕೂಡ ಸುತ್ತಲಾಗಿತ್ತು. ಆದರೆ ಈಗ ಸಿಕ್ಕಿರುವಂತ ಈ ಫೋಟೋವನ್ನ ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಬಾಲರಾಮನ ಮೂರ್ತಿ ಯಾವ ರೀತಿಯಾಗಿದೆ, ಯಾವೆಲ್ಲ ವಿಶೇಷತೆಗಳಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಆ ಮೂರ್ತಿಯಲ್ಲಿ ಬಿಲ್ಲು ಬಾಣ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿಶೇಷತೆಗಳಿದೆ. ಒಂದು ಕೈಯಲ್ಲಿ ಬಿಲ್ಲು, ಮತ್ತೊಂದು ಕೈಯಲ್ಲಿ ಬಾಣ, ಜೊತೆಯಲ್ಲಿ 5 ರಿಂದ 6 ವರ್ಷದ ಬಾಲರಾಮನ ಮೂರ್ತಿ ಇದು. ಸಾಕಷ್ಟು ವಿಶೇಷತೆಗಳನ್ನ ಆ ಮೂರ್ತಿ ಆಗಿರ್ಬೋದು, ಪ್ರಭಾವಳಿ ಆಗಿರ್ಬೋದು, ಅದೆಲ್ಲವೂ ಕೂಡ ಹೊಂದಿದೆ. ಸಾಕಷ್ಟು ಕೆತ್ತನೆಯ ಕೆಲಸಗಳು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟೊಂದು ಇಂಟ್ರಿಕೇಟ್ ಡಿಸೈನ್ಸ್ ಅನ್ನ ಮಾಡಿದ್ದಾರೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತ ಮೂರ್ತಿ. ಕಣ್ಣಿಗೆ ಹಳದಿ ಬಟ್ಟೆಯನ್ನ ಕಟ್ಟಲಾಗಿದೆ. ಹಳದಿ ಬಟ್ಟೆಯನ್ನ ಕಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಅದು ಜನವರಿ 22ರಂದೇ ಆವತ್ತು ಅದನ್ನ ತೆರೆಯುವಂಥದ್ದು. ಆವತ್ತೇ ರಾಮಲಲ್ಲಾನ ಅದ್ಭುತ ಆ ದರ್ಶನ ಎಲ್ರಿಗೂ ಕೂಡ ಸಿಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ರಾಮಲಲ್ಲಾನ ಆ ಮೂರ್ತಿ ಹೇಗಿದೆ, ಇಷ್ಟು ವರ್ಷಗಳ ಕಾಯುವಿಕೆ ಅಂತ್ಯ ಆಗ್ತಾ ಇದೆ, ರಾಮಲಲ್ಲಾನ ಮೂರ್ತಿ ಹೇಗಿದೆ ಅನ್ನುವಂಥ ಕುತೂಹಲ ಸಾಕಷ್ಟು ಇದೆ. ಅದನ್ನ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಫೋಟೋ ಇದು ಲಭ್ಯವಾಗಿರೋದು ಈಗ. ಇದರಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ಆ ಹಾರಗಳಾಗಿರ್ಬೋದು, ಜೊತೆಗೆ ಆ ಪ್ರಭಾವಳಿಗಳ ಸುತ್ತ ಇರುವಂಥ ಆ ವಿಷ್ಣುವಿನ ದಶಾವತಾರಗಳು, ಅದನ್ನ ಕೆತ್ತನೆ ಮಾಡಿರುವಂಥದ್ದಾಗಿರ್ಬೋದು, ಕೈಯಲ್ಲಿ ಹಿಡಿದುಕೊಂಡಿರುವಂಥ ಬಿಲ್ಲು ಬಾಣ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬಹಳಷ್ಟು ವಿಶೇಷತೆಗಳಿದೆ. ಪ್ರಭಾವಳಿಯ ಕೆಳಗೆ ಗಮನಿಸ್ತಾ ಇದ್ದೀವಿ, ಎಡಗಡೆಯಲ್ಲಿ ಗರುಡ, ಎದೆಯ ಮೇಲೆ ಹಾರ ಇದೆ, ಕಂಠಹಾರ. ಮೇಲ್ಗಡೆ ಬಲ ಬದಿಯಲ್ಲಿ ಚಕ್ರ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಆ ಇಡೀ ಪ್ರಭಾವಳಿ ಏನಿದೆ, ಆ ಇಡೀ ಪ್ರಭಾವಳಿಯ ಸುತ್ತಲೂ ಕೂಡ ಯಾವೆಲ್ಲ ವಿಶೇಷತೆಗಳು ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಓಂ ಆಗಿರ್ಬೋದು, ವಿಷ್ಣುವಿನ ದಶ ಅವತಾರಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಆ ಮೂರ್ತಿಯಲ್ಲಿ, ಆ ಕೃಷ್ಣ ಶಿಲೆಯಲ್ಲಿ ಮೂಡಿರುವಂತ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಕೆತ್ತಲ್ಪಟ್ಟಿರುವಂತ ಈ ರಾಮನ ಮೂರ್ತಿಯ ವಿಶೇಷತೆಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ಕೂಡ ವಿಶೇಷವಾದಂಥ ಅರ್ಥ ಇದೆ. ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸಿ, ಜೊತೆಗೆ ಈ ಉತ್ತರ ಭಾರತದ ಸಂಸ್ಕೃತಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅದರ ಜೊತೆಯಲ್ಲಿ ದಕ್ಷಿಣ ಭಾರತದ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಎರಡರ ಮಿಶ್ರಣ ಅಂತ ಈಗಾಗಲೇ ಅರುಣ್ ಯೋಗಿರಾಜ್ ಕೂಡ ಇದನ್ನ ಕೆತ್ತಿರುವಂಥ ಅರುಣ್ ಯೋಗಿರಾಜ್ ಕೂಡ ಹೇಳಿದ್ರು. 51 ಇಂಚಿನ ಬಾಲರಾಮನ ಮೂರ್ತಿಯ ಫೋಟೋವನ್ನು ಗಮನಿಸ್ತಾ ಇದ್ದೀವಿ.